ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ 6:46 ಗಂಟೆಗಿದೆ. ಸ್ಲಾಟ್ ಬುಕ್ ಮಾಡ್ಕೊಂಡು ಲಾಗಿನ್ ಆಗಿದ್ದೀನಿ. ಫಸ್ಟಕ್ಕೆ ಎಲ್ಲ ಆರ್ಡ್ರ್ ಕೊಡ್ತಾನಂತ ಗೊತ್ತಿಲ್ಲ. ಬೆಳಗ್ಗೆ ಮೊದಲನೇ ಆರ್ಡ್ರು. ನಿನ್ನೆ ಒಂದು 2,500 ಸೋಮವಾರ ಆಗಿದೆ. ಇವತ್ತು ಮಂಗಳವಾರ. ಎಷ್ಟು ಹೊಡಿಬೇಕು? 35 ಆರ್ಡ್ರ್ ಹೊಡಿಬೇಕು. 500 ರೂಪಾಯಿ ಇನ್ಸಿಟ್ಟು. ಎಲ್ಲರೂ ಕೇಳ್ತೀರಾ ನೀವು ಊಟ ಯಾವಾಗ ಮಾಡ್ತೀರಾ, ರೆಸ್ಟ್ ಯಾವಾಗ ಮಾಡ್ತೀರಾ? ನಾನು ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಆದರೆ ಕಂಟಿನ್ಯೂ 4 ಗಂಟೆವರೆಗೆ ಮಾಡ್ತೀನಿ. ಊಟ ಟಿಫನ್ ಅದು ಯಾವ್ದಾರು ಔಟ್ ಆಫ್ ಝೋನ್ ಎಲ್ಲರೂ ಆರ್ಡ್ರ್ ಕೊಡಲಿಲ್ಲ ಅಂದರೆ ಆ ಟೈಮಲ್ಲಿ ಊಟ ಮಾಡ್ಕೊತೀನಿ. ಏನು ಆರ್ಡ್ರ್ ಬಿದ್ದರೂ ತಲೆ ಕೆಡಿಸ್ಕೋಬೇಡಿ. ಏನೋ ಒಂದು 5-10 ನಿಮಿಷ ಆಗುತ್ತೆ ಊಟ ಮಾಡೋಕ್ಕೆ. ಏನೊಂದು ಅರ್ಧ ಗಂಟೆ ಅಂತೂ ಏನಾಗಲ್ವಲ್ಲ ಊಟಕ್ಕೆ. ಊಟ ಅದು ಮಾಡ್ಕೊಳ್ಳಿ, ಟಿಫನ್ ಮಾಡ್ಕೊಳ್ಳಿ. ಮತ್ತು 4 ಗಂಟೆಗೆ ಆಫ್ ಮಾಡಿದ್ರೆ ಕರೆಕ್ಟಾಗಿ ಮತ್ತೆ ಸಂಜೆ 7 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗ್ತೀನಿ. ಯಾಕಂದರೆ ಅಲ್ಲಿ ಟಾರ್ಗೆಟ್ ಆಗಿರುತ್ತೆ ಆಲ್ಮೋಸ್ಟು. ಆದ್ರೂ ಲಾಗಿನ್ ಆಗೋರು ಇರಬೇಕಲ್ವಾ. ಯಾಕಂದರೆ 500 ರೂಪಾಯಿ ಇನ್ಸ್ಟಿಟ್ಯೂಟ್ ಕೊಡ್ತಾನೆ ಅವನು, ಸುಮ್ಮನೆ ಕೊಡಲ್ವಲ್ಲ. ಅದಕ್ಕೆ ಅದು ಲಾಗಿನ್ ಆಗಿರಬೇಕು. ಅದಾದಮೇಲೆ ಬಂದುಬಿಟ್ಟು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಲ್ಕೊಂಡ್ಬಿಡ್ತೀನಿ 12 ಗಂಟೆಗೆಲ್ಲ. ಮತ್ತು ಬೆಳಗ್ಗೆ 6 ಗಂಟೆಗೆ ಇದೇ ಡೈಲಿ ರೊಟೇಷನ್ ನೋಡಿ. ಬೆಳಗ್ಗೆ 7 ಕೆಲಸ ಮಾಡು, ಸಂಜೆ ಬಾ ಮಲ್ಕೋ, ರೆಸ್ಟ್ ಮಾಡು, ಮತ್ತೆ ಸಂಜೆ ನೈಟಲ್ಲಿ ಕೆಲಸಕ್ಕೆ ಹೋಗು ಬಾ, ಅಷ್ಟೇ ಅಂದ್ಕೊಂಡಿರ್ತೀನಿ. ಇಷ್ಟೇ ನನ್ನ ಜೀವನ. ಬರ್ರಿ ಲಾಗಿನ್ ಅಂತೂ ಆಗಿದ್ದೀನಿ. ಇನ್ನೂ ಯಾವುದೂ ಆರ್ಡ್ರ್ ಬಿದ್ದಿಲ್ಲ. ಹಂಗೆ ಸಂಜೆ ನಗರ ಕಡೆ ಹೋಗ್ತಾ ಇರೋಣ. ಮತ್ತೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಗಾಯ್ದು ಮೊದಲನೇ ಆರ್ಡ್ರ್ ಬಿದ್ದಿರೋದು ಕೆಫೆ ಪರಿಸ್ಥಿತಿ ಇದ್ದ. ಎಲ್ಲಪ್ಪ ಕೊಟ್ಟವನಂದರೆ ಹೆಸರುಘಟ್ಟ ಕಡೆ ಕೊಟ್ಬಿಟ್ಟವನೆ. ಅಣ್ಣ 7578 ಪುರಿ 2 ಪ್ಲೇಟು, ಮಸಾಲ ದೋಸೆ 1. ಪುರಿ 2 ಪ್ಲೇಟ್ ಇದೆ, ಮಸಾಲ ದೋಸೆ 1. ರೆಡಿ ಕೊಟ್ಟಿಲ್ಲ ಇವತ್ತು ಬೇಗ. ರೆಡಿ ಕೊಟ್ಟಿಲ್ಲವಲ್ಲ, ಬೇಗ ಇಟ್ಟಿದ್ದೀನಿ ಅಂತಾರೆ. ಹಾಂ, ಕಸ್ಟಮರ್ ಇದ್ದಾರಂತ ಬೇಗ ಕೊಟ್ಟಿಲ್ಲ. ಸ್ನೇಹಿತರೆ, ಚಿಕ್ಕ ಭಾಣವ್ರು ಕೊಟ್ಟವನೆ ಆರ್ಡ್ರು. ಇಲ್ಲಿಂದ ಹೋಗಿ ಚಿಕ್ಕ ಭಾಣವ್ರು 1 ಆರ್ಡ್ರ್ ಕೌಂಟಿಂಗು. ಇರೇ ಸಿಗ್ತೀನಿ. ಗಾಯ್ದು ಇವಾಗ ಜಗಮಂಡಿ ಫಾರೆಸ್ಟ್ ರೋಡಲ್ಲಿದ್ದೀನಿ. ಹೆಂಗಿದೆ ಗೊತ್ತಾ, ಇಲ್ಲಿ ಚಳಿ ಮಾತ್ರ. ಆ ಸೈಡ್ ಚಳಿನೇ ಇಲ್ಲ, ಇವತ್ತು ಕಮ್ಮಿ ಇದೆ. ಆದರೆ ಈ ರೋಡಲ್ಲಿ ಬಂದರೆ ಮಧ್ಯಾಹ್ನ ಬಂದ್ರೂ ಈ ರೋಡಲ್ಲಿ ಚಳಿ ಹೊಡೆದ್ಬಿಡುತ್ತೆ. ಯಾವತ್ತು ಅಕ್ಕಪಕ್ಕ ಇರೋದೆಲ್ಲ ಫಾರೆಸ್ಟು. ರೈಟ್ ಸೈಡ್ ಎಲ್ಲಿರೋದು ಏರ್ಫೋರ್ಸು, ಲೆಫ್ಟ್ ಸೈಡಲ್ಲೂ ಇರೋದು ಏರ್ಫೋರ್ಸು. ಮಧ್ಯ ರೋಡ್ ಐತೆ. ಯಾವುದೋ ಒಂದು ಚಿಕ್ಕಮಂಗ್ಳೂರು ಘಾಟ್ ಸೆಕ್ಷನಲ್ಲಿ ಹೋದಂಗೆ ಆಗಿಬಿಡುತ್ತೆ ನೋಡಿ ಇದು. ನೀವು ಯಾವತ್ತಾದ್ರೂ ಈ ರೋಡಿಗೆ ಬಂದಿರೋ ದಯವಿಟ್ಟು ಕಮೆಂಟ್. ನಮ್ಮ ಝೋನಲ್ಲಿ ಆಲ್ಮೋಸ್ಟ್ ಸಾಕಾರ ನಗರ ಝೋನು, ಜಳಹಳ್ಳಿ ವಿಲೇಜ್ ಝೋನು ಮತ್ತು ನ್ಯೂ ಬೆಲ್ ಝೋನ್ ಅವ್ರು ಎಲ್ಲ ಹುಡುಗರು ಬಂದೇ ಇರ್ತಾರೆ ಆಲ್ಮೋಸ್ಟು. ನಿಮ್ಗೆ ಹೆಂಗಿದೆ ರೋಡ್ ಅನಿಸುತ್ತೆ ನೋಡಿ. ಈ ರೋಡಲ್ಲಿ ಬಂದರೆ ಆಲ್ಮೋಸ್ಟ್ ಒಂದು 70-80 ಸ್ಪೀಡಲ್ಲಿ ಓಡಿಸ್ತಾರೆ ಗಾಡಿನ. 1 ನಿಮಿಷದಲ್ಲಿ 2 ಕಿಲೋಮೀಟ್ರ್ ಕವರ್ ಮಾಡ್ಕೋಬೋದು ನೋಡಿ ಈ ರೋಡನ್ನ. ಅಷ್ಟು ಆರಾಮಾಗೈತೆ. ಇರೀ ಸಿಗ್ತೀನಿ ಹೋಗ್ಬಿಟ್ಟು. ಇವಾಗ ಮೊದಲನೇ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಇದೆ. ಎಲ್ಲಿ ಬಂದ ಕಸ್ಟಮರು? ಬಾರಪ್ಪ ನಾ ಬೇಗ ಬಾಣ. ಕ್ಯಾಶಾ ಆನ್ಲೈನಾ? ಫೋನ್ಪೇ? ಓಕೆ, ತೊಳಿ ಸ್ಕ್ಯಾನರ್. $257. ವೆಲ್ಕಮ್. ಇವಾಗ ಮುಂಚೆ ಸ್ನೇಹಿತರೆ 30 ಸೆಕೆಂಡ್ ಇದನ್ನು ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಿತ್ತು. ಇವಾಗ ಸೆಕೆಂಡಲ್ಲೇ ನೋಡಿ ಎಷ್ಟು ಬೇಕಾಗುತ್ತೆ. ಎಷ್ಟು ರೂಪಾಯಿ ಕೊಟ್ಟಿದ್ದ, ರಿಟರ್ನ್ ಅಮೌಂಟ್ ಎಷ್ಟಿತ್ತು ನೋಡೋಣ ರೀ. ಎಷ್ಟಪ್ಪ? 92 ರೂಪಾಯಿ. ರಿಟರ್ನ್ 16 ರೂಪಾಯಿ ಐತೆ ನೋಡಿ. ನೋಡಿರಿ, ಹೊಸೊಬ್ರು ಬರೋರಿದ್ರು 18,000 ರೂಪಾಯಿ ಐತೆ ರೆಫರಲ್ ಮಾಡಿದ್ರೆ ನನಗೆ. ನೋಡಿರಿ, ಯಾರಾದ್ರು ಬರೋದ್ರೆ ಇನ್ಸ್ಟಾಗ್ರಾಮ್ನಾಗೆ ಸರ್ಜೆ ಕನ್ನಡಿಗ ಅಂತ ಐತಿ, DM ಮಾಡಿರಿ, ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ಪ್ಲೇಸ್ಟೋರಲ್ಲಿ ದಯವಿಟ್ಟು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಜಾಯ್ನಿಂಗ್ ಅಮೌಂಟು, ರೆಫರಲ್ ಅಮೌಂಟ್ ಬರೋಲ್ಲ ಅಂತ ಹೇಳ್ತೀನಿ. ಎಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೈ ಗೈಸ್, ಇಲ್ಲಿ ಗಂಗಾಮ ಸರ್ಕಲಲ್ಲಿ ಆರ್ಡ್ರ್ ಬಿದ್ದಿತ್ತು. ನೋಡಿದ್ರೆ ರೆಸ್ಟೋರೆಂಟೇ ಇದನ್ನು ಬೇಕ್ರಿನೇ ಕ್ಲೋಸ್ ಐತೆ. ಆರ್ಡ್ರ್ ಹೆಂಗೆ ಇದನ್ನು ಮಾಡೋರು ಯಾರು ಗೊತ್ತು. ಬೇರೆ ಟಿಕೆಟ್ ರೈಸ್ ಮಾಡಿದ್ದೀನಿ, ನೋಡೋಣ ಕ್ಯಾನ್ಸಲ್ ಆಗುತ್ತೋ ಏನು ಮಾಡ್ತಾರೆ ಗೊತ್ತಿಲ್ಲ. ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲೇ ಲೋಕಲ್ ಆರ್ಡ್ರಸ್ಸೇ ಇರೋದು ಆಲ್ಮೋಸ್ಟು. ಇಲ್ಲೇ ಪಕ್ಕದಲ್ಲೇ ಬ್ಯಾಕ್ ಸೈಡು. ಆದರೆ ಬೇಕ್ರಿನೇ ಕ್ಲೋಸ್ ಐತೆ. ಏನಾಗುತ್ತೆ ನೋಡೋಣ. ಗೈಸ್, ಅದು 2ನೇ ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡಿದೆ. ಯಾಕಂದರೆ ಮತ್ತೆ ಅಲ್ಲೇ ಬಂದುಬಿಟ್ಟು ಓಪನ್ ಮಾಡಿಬಿಟ್ಟು ಐಟಮ್ ಕೊಟ್ಬಿಟ್ರು ಅವರು. ಇವಾಗ ಮಾಲಸ ಗ್ರ್ಯಾಂಡು. ಅಣ್ಣ 6526 ಸರ್, 1 ನಿಮಿಷ. ಪಿಕಪ್ ಮಾಡ್ತಾಯಿದ್ದೀನಿ ಮಾಲಸ ಗ್ರ್ಯಾಂಡಿದು. ಡ್ರಾಪು ಎಲ್ಲಪ್ಪ ಅಂದರೆ ಮತ್ತಿಕೆರೆನಾ ಡ್ರಾಪ್ ಇರೋದು. ಬರ್ರಿ ಮತ್ತಿಕೆರೆಗೆ ಹೋಗೋಣ ಇವಾಗ ಡ್ರಾಪ್ ಮಾಡೋಕ್ಕೆ. ಸರ್ 0418 ಇದೇನಾ ಸ್ನೇಹಿತರೆ? ಪಾಕಶಾಲೆಯಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ಯಾವುದು ಡಿಮಾರ್ಟ್ ಬಿಲ್ಡಿಂಗಲ್ಲಿ ಡ್ರಾಪ್ ಐತೆ ಪಾಕಶಾಲದು. ಎಷ್ಟೊಂದು 300 ಚಿಲ್ಲರೆ ಆಯ್ತಾ? 300 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಯಪ್ಪ, ಏನಪ್ಪ ಇದು ಇಳಿಯೋದು ಈ ಥರ ಐತೆ ಇಲ್ಲಿ. ಮಾನ್ಯತೆ ಟೆಕ್ ಪಾರ್ಕ್ ಅಪೋಸಿಟಲ್ಲಿದ್ದೀನಿ. ಒಂದು 6 ಆರ್ಡ್ರ್ ಆಗಿದೆ. ಬನ್ನಿ ಇವಾಗ ಹೋಗೋಣ. ಮತ್ತೆ ಇಲ್ಲಿಂದ ನಮ್ಮ ಸುಲ್ತಾನ್ ಪಾಳ್ಯಗೆ ಡಿಮಾರ್ಟ್ಗೆ. ನೋಡಿ ಸರ್. ಹಲೋ. ಹಾಂ ಸರ್. ದೇ ದಿಯಾ ಸರ್. ಓಕೆ ಸರ್. ಓಕೆ,
ಕಸ್ಟಮರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡೋಕೆ ಹೇಳಿದ್ದಾರೆ. ಫುಡ್ನ ಕೊಟ್ಟಿದ್ದೀನಿ. ಸಾಗರ್ ಡೋಲೆ ಅಂತ ಕಸ್ಟಮರ್ ಸರ್, ಅವ್ರು ಬರೋಕ್ಕೆ ಮೀಟಿಂಗಲ್ಲಿ ಇದ್ದೀರ ಅಂತಂದರು. ಇವಾಗ ಇನ್ನೊಂದು ಆರ್ಡ್ರ್ ಬಂದುಬಿಟ್ಟು ಎಲ್ಲಿ ಜುಡಿಷಿಯಲ್ ಲವಿಟಲ್ಲಿದೆ ಡ್ರಾಪು. ಬನ್ನಿಯಲ್ಲಿ ಹೋಗೋಣ ಇವಾಗ. ಗಾಯ್ಸ್ ಇವಾಗ ಟೈಮು 12-15 ಗಂಟೆ ಆಗಿದೆ ಆಲ್ಮೋಸ್ಟು. ಟಾರ್ಗೆಟ್ ಬಂದುಬಿಟ್ಟಪ್ಪ ಒಂದು 15-16 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ 7-8 ಆರ್ಡ್ರ್ ಹೊಡಿಬೇಕು ಫಸ್ಟ್ ಟಾರ್ಗೆಟ್ ಮುಗೋಕ್ಕೆ. 800 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಒಂದು ಆರ್ಡ್ರ್ ಕೊಡ್ತಾಯಿಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ಎಲ್ಲಪ್ಪ ಅಂದರೆ ಇದ್ರ ಹತ್ರ ಅಂತ ಮಾನ್ಯದ ಟೇಕ್ವರ ಬ್ಯಾಕ್ ಸೈಡ್ ತನಿಸಂದ್ರ ರೋಡಿಂದ ಬಂದಿದ್ದೀನಿ. ಹತ್ತತ್ರ ಇಲ್ಲಿ ಮಾಲ್ ಆಫೀಸ್ ಹತ್ತತ್ರ ಬಂದೆ. ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ರಿಫ್ರೆಶ್ ಮಾಡಿ 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 ಸಾಕಾಯಿತು ಗೆಳೆಯರೇ. ಯಪ್ಪ ಮೈಕೈ ನುಸೈತಿ. ಇವತ್ತು ಯಾಕೋ ವೆದರ್ಸ್ ಕ್ಲೈಮೇಟೇ ಚೆನ್ನಾಗಿಲ್ಲ. ಗಾಳಿ ಚಳಿ ಇಲ್ಲ, ಆದರೆ ಒಂಥರ ನಿದ್ದೆ ಹಿಡಿತೈತೆ. ಫುಲ್ಲು ಟಿಫನ್ ಮಾಡಿದ್ದೀನಿ. ತಟ್ಟೆ ಇಡ್ಲಿ, 2-3 ವಡೆ ಮತ್ತು ಹಾಫ್ ರೈಸ್ ತಿಂದುಬಿಟ್ಟಿದ್ದೀನಿ. ಇರೋದೇ ಸಣ್ಣಕ್ಕೆ, ತಿನ್ನೋದು ಮಾತ್ರ ಗಟ್ಟಿ. ಏನಂತೀರ? ಬರ್ರಿ ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ದ ಮೇಲೆ. ಬಿದ್ದೈತೆ ನನಗೆ ಮೆಗನಾ ಫುಡ್ಸ್ದು 2. ಬನ್ನಿ ಸ್ನೇಹಿತರೆ, ಮೆಗನಾ ಫುಡ್ಸ್ 2 ಬಿದ್ದುಬಿಟ್ಟೈತೆ. ಇಲ್ಲೇ ಪಿಕಪ್ ಮಾಡ್ಕೊಂಡು ಹೋಗಿಬಿಡೋಣ. ಇನ್ನೂ ರೆಡಿ ಕೊಟ್ಟಿಲ್ಲ ಅನಿಸುತ್ತೆ ಆಲ್ಮೋಸ್ಟು. ಗಾಯ್ಸ್ ಮೆಗನಾ ಫುಡ್ಸಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಪುಟ್ಟಳ್ಳಿ ಸ್ಪಾ ಹತ್ರ 3rd ಫ್ಲೋರಲ್ಲಿ ಬಂದುಬಿಟ್ಟು. ಕಸ್ಟಮರ್ ನೇಮು ಆಂಜನ್ ತಾಕೋರೆ. ಅಲ್ಲಿ ಹೇಳಿದ್ದಾರೆ ಏನೋ ಖುಷಿ ಅಂತ ಹೇಳ್ಬಿಟ್ಟು ರಿಸೆಪ್ಷನಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನೋಡೋಣ ಬರ್ರಿ. ಮೆಗನಾ ಸ್ಪೆಷಲ್ ಬೋನ್ಲೆಸ್ ಬಿರಿಯಾನಿ ಒಂದೇ ಒಂದು ಐಟಮ್ ಐತೆ. ಸ್ಪಾಗೆ ಬಿದ್ದುಬಿಟ್ಟೈತೆ. ಅಬಾಸ್ ನಮ್ದು 3rd ಫ್ಲೋರ್. ನೂರ್ ಲಕ್ಸುರಿ ಸ್ಪಾ ಪುಟ್ಟಹಳ್ಳಿ ಯಲಹಂಕ. 100 ಲಕ್ಸುರಿ ಅಂತೆ. 100 ಲಕ್ಸುರಿ. ಯಾವ ಕಡೆ ಓಪನ್ ಆಗುತ್ತಪ್ಪ ಇದು? ಇವಾಗ ಈ ಸೈಡ್ ಗೊತ್ತಾಗ್ತಲ್ಲ. 2 ಕಡೆ ಐತೆ. ಈ ಕಡೆ ಓಪನ್ ಐತಲ್ಲ. ಸ್ಪಾ ಎಲ್ಲೈತಪ್ಪ ರಿಸೆಪ್ಷನಲ್ಲಿ? ಇಲ್ಲೈತೆ 100 ಲಕ್ಸುರಿ ಸ್ಪಾ. ಯಾವ ಕಡೆ ಸರ್? ಖುಷಿ ಅಂತ ಸರ್, ಖುಷಿ ಅಂತ ಕಸ್ಟಮರ್ನೇ. ಬನ್ನಿ ಸ್ನೇಹಿತರೆ, ಕೊಟ್ಟಿದ್ದೀನಿ ರಿಸೆಪ್ಷನಲ್ಲಿ. ಇವಾಗ ಮತ್ತೆ ಇಲ್ಲಿಂದ ಕೆಳಗಡೆ ಹೋಗ್ಬಿಡ. 94 ರೂಪಾಯಿ ಕೊಟ್ಟಿದ್ದೆ ನೋಡಿ. ಟಿಪ್ಸು 20 ರೂಪಾಯಿ ಐತೆ ಇದರಲ್ಲಿ. ಗಾಯ್ಸ್ ಎಂಥ ಮಳೆ ಬಂದುಬಿಡ್ತಾ ಗೊತ್ತಾ? ನೀರು ನೋಡಿ ಜಕ್ಕೂರಲ್ಲಿ ಮಳೆ. ಯಪ್ಪ ಇಲ್ಲಿ ಒಣಗೋಗ್ಬಿಟ್ಟೈತೆ. ಮಳೆ ಬರಲಿಲ್ಲ ಇಲ್ಲಿ ಸ್ನೇಹಿತರೆ. ನಾನು ಇವಾಗ ಬಂದಲ್ಲ, ಮಳೆನ ಬಂದುಬಿಟ್ಟೈತೆ ಅನಿಸುತ್ತೆ. ಯಾಕೆ ಹಿಂಗೆ ಇಷ್ಟೊಂದು ಮಳೆನಾ? ಏನು ನೀರು ಚೆಲ್ಬಿಟ್ಟವ್ರು ಅನಿಸುತ್ತೆ. ಏನು ಈ ಥರ ನೀರು ಚೆಲ್ಲಿದ್ರೆ ಅಂದರೆ ಧೂಳು ಹೇಳ್ಬಾರ್ದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನನಗೇನು ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೀವು ಅಂತೀರ ಯಾಣ ಸುಳಿ ಮಗ ಉಲ್ಟಾ ಸುಳಿ ಮಗ ಅಂತ ಅಂದ್ಬಿಡ್ತೀರಲ್ಲ ನೀವು. ಸಾವಕಾಸ್ ಏನಪ್ಪ ಇದು ಹಂಸಗಳು. ಯಪ್ಪ ದಡಲ್. ಈ ಕಡೆ ಮಳೆನೇ ಬಂದಿಲ್ಲ ನೋಡಿ ಸ್ನೇಹಿತರೆ. ಅಲ್ಲಿ ಅಷ್ಟೇ ಮಳೆ ಬಂದುಬಿಟ್ಟೈತೆ. ಅಂದರೆ ಅಲ್ಲಿ ಟ್ಯಾಂಕರ್ ಅಷ್ಟೇ ನೀರು ಚೆಲ್ಬಿಟ್ಟವ್ರು. ಈ ಕಡೆ ಚೆಲ್ಲೇ ಇಲ್ಲ. ಇಲ್ಲಿ ಧೂಳು ಬರಲ್ವಲ್ಲ, ಅದು ಉಕ್ಕಿ ಬರುತ್ತೆ. ಅಲ್ಲಿ ಅಷ್ಟೇ ಧೂಳು ಬರುತ್ತೆ. ಅದು ಡಾಂಬರ್ ರೋಡ್ ಮೇಲೆ ಧೂಳು ಬರುತ್ತೆ. ಕಚ್ಚಾ ರೋಡಲ್ಲಿ ಧೂಳು ಬರೋಲ್ಲ. ಅದಕ್ಕೆ ಇಲ್ಲಿ ನೀರು ಚೆಲ್ಲಿಲ್ಲ. ಗೊತ್ತಾಯ್ತಾ? ಇರಿ ಸಿಗ್ತೀನಿ ಸ್ನೇಹಿತರೆ. ಇವಾಗ ಕೋಗಿಲೆ ಹತ್ತತ್ರ ಬಾಗ್ನೂರು ಹತ್ತತ್ರ ಹೋಗ್ಬೇಕು. ಒಳಗಡೆ ಅಂತ ಹೋಗ್ತಾ ಇದ್ದೀನಿ ಹಿಂಗೆ. ಗೈಸ್ ಟೈಮ್ ಬಂದುಬಿಟ್ಟು ಎಷ್ಟಪ್ಪ ಆಗಿದ್ರೆ ಅಂಬೂರ್ 5 ಸ್ಟಾರ್ ಬಿರಿಯಾನಿಯಿಂದ ಇಲ್ಲಿ ಕೊಟ್ಟ ಇದೊಂದು ಆರ್ಡ್ರು. ಇಲ್ಲ ಲೋಕಲ್ ಎಲ್ಲೋ ಎಂಬೆಸಿ ಲೇಕ್ ಹತ್ರ ಕೊಟ್ಟವನೆ. ಇನ್ನೂ ಫುಡ್ ರೆಡಿ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು ಇವಾಗ ಜಸ್ಟು. ಅರ್ನಿಂಗ್ಸು ಎಷ್ಟಪ್ಪ ಅಂದರೆ 1100 ಚಿಲ್ಲರೆ ಆಗಿದೆ ಅಷ್ಟೇ. ರೆಡಿನೂ ಕೊಟ್ಬಿಟ್ರೆ ಇರೇ ನೋಡೋಣ ರೆಡಿ ಬಂತ ಅಂತ. ಇನ್ನೂ ರೆಡಿ ಬಂದಿಲ್ಲ. ಫಸ್ಟ್ ಟಾರ್ಗೆಟ್ ಮುಗಿದಿರೋದು ಇನ್ಸ್ಟಿಟ್ಯೂಟು ಮೆಸೇಜ್ ಬಂತಲ್ಲ. ನೋಡೋಣ. ಟೈಮಿಂಗ್ಸು 2:18 ಆಗಿದೆ. ಇನ್ನು ಬೇಗ ಹೊಡೆಯೋಣ. ಮಳೆ ಚೂರು ಬರೋಂಗೆ ಆಗಿಬಿಟ್ಟೈತೆ. ಏನಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ 4 ಗಂಟೆವರೆಗೂ ಲಾಗಿನಾಗಿ ಇರಲೇಬೇಕಲ್ವ. 3:45 ನಿಮಿಷ. ಅದಕ್ಕೆ ಮಧ್ಯಾಹ್ನದ ಇನ್ನೂ ಊಟ ಮಾಡಿಲ್ಲ. ಡೈರೆಕ್ಟಾಗಿ 3 ಗಂಟೆ ಮೇಲೇನು ಮಾಡೋಣ. ಯಾಕಂದರೆ ಸರ್ಜರಿ ಅಲ್ವಲ್ಲ ಆ ಟೈಮಲ್ಲಿ. ಆರಾಮಾಗಿ ಕಸ್ಟಮರ್ಗೆ ಆರ್ಡ್ರ್ ಕೊಟ್ಟು ಜಾಲಿಯಾಗಿ ಊಟ ಮಾಡ್ಕೊಂಡು ಸಿಗ್ತೀನಿ ಮತ್ತೆ ನಿಮಗೆ ಆಮೇಲೆ. ಗಾಯ್ಸ್ ಇವಾಗ ಟೈಮಿಂಗ್ಸ್ 7 ಗಂಟೆ ಆಗಿದೆ. 7:03 ಆಗಿದೆ. ಆಲ್ಮೋಸ್ಟು ಈಸಿ ಬೇಟು ಎಂಪೈರು ಕುಡಿಗಳು ಇನ್ಸ್ಟಾಮಾರ್ಟ್ ಹತ್ರ ಬಿದ್ದೈತೆ. ಡ್ರಾಪು ಅಲ್ಲೇ ಸಹಕಾರ ನಗರ. ಆಲ್ಮೋಸ್ಟು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದರೆ 1300 ಚಿಲ್ಲರೆ ಆಗಿದೆ. ಇನ್ನು ಬೇಕಾಗಿರೋ ಟಾರ್ಗೆಟ್ಸ್ ಎಷ್ಟಪ್ಪ ಅಂದರೆ ಇನ್ನೂ ಒಂದು 7-8 ಆರ್ಡರ್ಸ್ ಬೇಕು ನನಗೆ. 7 ಅಂತೀನಿ, 8-9 ಆರ್ಡರ್ಸ್ ಬೇಕು. ಬರೀ ಬೇಗ ಹೊಡಿಬೇಕು. ಏನಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟು ಇವಾಗ ಸಿಗ್ತೀನಿ ಪಿಕಪ್ ಹತ್ರ ಹೋದ್ಮೇಲೆ. ಸ್ನೇಹಿತರೆ ಇವಾಗ ಟೈಮಿಂಗ್ಸು 8:46 ಗಂಟೆ ಆಗಿದೆ. 1,500 ಅರ್ನಿಂಗ್ಸ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ಬೇಕಾಗಿರೋದು ಒಂದು 2-3 ಆರ್ಡರ್ ಬೇಕು. ನೋಡಿರಿ ರೆಫರ್ ಯಾರಾದರೂ ಹೊಸಬ್ರು ಬರೋದ್ರೆ ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನು 2 ಅವರ್ ಕಂಟಿನ್ಯೂ. ಆಲ್ಮೋಸ್ಟು 2 ಅವರ್ ಅಂದ್ರೆ ಅಷ್ಟತ್ರ ಅಂದ್ಕೊಳ್ಳಿ. ಟೈಮಿಂಗ್ಸು ಲಾಗೌಟ್ ಆಗೋವರೆಗೂ ಮ್ಯಾಕ್ಸ್ ಬೋನಸ್ ಇಲ್ಲೇ ಝೋನಲ್ಲಿ ಇದ್ಬಿಡ್ತೀನಿ ನಾನು. ಪರವಾಗಿಲ್ಲ. 1,500 ನಂತರ ಅರ್ನಿಂಗ್ಸ್ ಆಗಿದೆ. ಹತ್ತತ್ರ 11 ಅವರ್ ಆಗಕ್ಕೆ ಬಂತು ಡ್ಯೂಟಿ. ಇನ್ನೊಂದು 8 ನಿಮಿಷ ಆದರೆ 11 ಅವರು. ಇಲ್ಲೇ ಯಾವುದೋ ಪಾರ್ಕ್ ಒಳಗಡೆ ಇದ್ದೀನಿ. ಇಲ್ಲೇ ಎಂಬೆಸಿ ಲೇಕ್ ಹತ್ರ ಪಕ್ಕದಲ್ಲಿ. ಯಾವುದು ಕೊಟ್ಟ? ಪಿಜ್ಜಾ ಆಟೋ ನೋಡಿ. ಈ ಥರ ಕೊಡ್ಬೇಕು ನೋಡಿ ಆರ್ಡ್ರು ಲೋಕಲು. ಈ ಥರ ಕೊಟ್ಟರೆ ಬೇಗ ಹೊಡಿಯೋಣ ಕನ್ಫರ್ಮು. ಓಕೆ ಬನ್ನಿ.
ಸ್ನೇಹಿತರೆ ಕಸ್ಟಮರು ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲಿ ಡ್ರಾಪ್ ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬೇಕು ಅಂದ್ಕೊಂಡು ಎಲ್ಲಪ್ಪ ಕೇಕ್ ಆರ್ಡ್ರ್ ಬಿದ್ದುಬಿಟ್ಟೈತೆ. ಕೇಕು 300 ಇದು ಕೆ ಜಿಗೆ ಎಷ್ಟು 300 ಗ್ರಾಮ್ ಕೇಕಿಗೆ ಆಲ್ಮೋಸ್ಟ್ 400 ರೂಪಾಯಿ ಅಂತೆ. ಏನು ಕೇಕ್ ಗುರು, ಇದೇ ಕಸ್ಟಮರ್ ಸರಿ ಕೇಳಿಬಿಡೋಣ ಹೆಂಗಂತ. ಅವ್ರಲ್ಲಿ ಇವ್ರು ಹೇಳಿದ್ರಲ್ಲ ಪ್ಯಾಕಿಂಗ್ ಮಾಡೋರು 300ರಿಂದ 400 ರೂಪಾಯಿ ಆಗುತ್ತಂದರು. ಅದಕ್ಕೆ ಇಲ್ಲಿ IGPಯಿಂದ ತೊಗೊಂಬಿಟ್ಟು ಬಂದಿದ್ದೀನಿ ನೋಡಿ ಕೇಕನ್ನ. ಇದನ್ನು ಬರೀ 300 ಗ್ರಾಮು ಆಲ್ಮೋಸ್ಟ್. ಅವನು ಎಷ್ಟಂದ ಇರಿ ಕಸ್ಟಮರ್ಗೆ ಒಂದು ಮಾತು ಕೇಳೋಣ, ಎಷ್ಟು ಗ್ರಾಮ್ ಇದನ್ನಾಗುತ್ತೆ ಅಂತ. ಏನಂತ ಗೊತ್ತಲ್ಲ, ಟ್ರಫಲ್ಸ್ ಕೇಕ್ ಇದೆ. ಐಟಮ್ಸ್ ಏನಿದೆ ನೋಡೋಣ ರೀ, ಯಾವ ಕೇಕ್ ಅದು. ಟ್ರಫಲ್ ಮಿನಿ ಕೇಕ್ 300 ಗ್ರಾಮ್ ನೋಡಿ. ನಿಮ್ದೇನಾ ಮೇಡಮ್? ನಿಮ್ದಾ ನೇಮ್ ಮೇಡಮ್? ಓಕೆ ತೊಗೊಳ್ಳಿ ಮೇಡಮ್. ಎಷ್ಟು ರೂಪಾಯಿ ಬಿತ್ತು ಮೇಡಮ್ ಇಷ್ಟು ಕೇಕಿಗೆ ಅಮೌಂಟು? ಎಲ್ಲ ಕೇಳಿದ್ದು ನಾರ್ಮಲಾಗಿ, ಅದಕ್ಕೆ ಕೇಳಿದ್ದು. 480 300 ಗ್ರಾಮಿಗೆ. ಐಸ್ ಕೇಕೆ ಬಂದುಬಿಡ್ತಿತ್ತಲ್ಲ ಮೇಡಮ್. ಅಲ್ಲಿ ಸ್ಟೋರಲ್ಲಿ ಕೇಳಿದೆ ನಾನು, ಅದು ಸ್ಟೋರ್ ಅಲ್ವಾ, ಅದು ಬೇಕ್ರಿ ಅಲ್ಲ ಅದು ಅಂದರೆ ನಾರ್ಮಲಿ ಈ ಥರ ರೆಡಿ ಮಾಡಿಕೊಡ್ತಾರೆ ಅಷ್ಟೇ. ಅದು IGP ಅದು ಬ್ರ್ಯಾಂಚ್ ಅಲ್ವಾ ಅದು, ಅದಕ್ಕೆ ಕೇಳಿದೆ ನಾನು. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಬಾಯ್, ಗುಡ್ ನೈಟ್. ಬನ್ನಿ ಸ್ನೇಹಿತರೆ, ಇವಾಗ ಟೋಟಲ್ ಅರ್ನಿಂಗ್ಸ್ ಅದು ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇನ್ನೊಂದು 15 ನಿಮಿಷ ಐತೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ ಡ್ಯೂಟಿ ಆಫ್ ಮಾಡಿದ್ದೀನಿ. 1606 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದೇ ಪ್ಲಸ್ ಮಾಡಿಬಿಡೋಣ. 1606 ಪ್ಲಸ್ ಮ್ಯಾಕ್ಸ್ ಬೋನಸ್ ಬಂದುಬಿಟ್ಟು 173 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 2279 ಆಗಿದೆ. ಆರ್ಡ್ರ್ ಬಂದುಬಿಟ್ಟು 37 ಆರ್ಡ್ರ್ ಹೊಡೆದಿದ್ದೀನಿ. 12 ಅವರ್ 51 ನಿಮಿಷ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಪರವಾಗಿಲ್ಲ, ಚೆನ್ನಾಗಿದೆ ಅರ್ನಿಂಗ್ಸ್. ಟೋಟಲ್ ಎಷ್ಟಪ್ಪ ಅಂದರೆ 2200 ಚಿಲ್ಲರೆ ಆಗಿದೆ. ಡ್ಯೂಟಿ ಅವರ್ಸ್ ಲಾಗಿನ್ಸ್ 12 ಅವರ್ 51 ನಿಮಿಷ ಆಗಿದೆ. ಮತ್ತು ನೀವು ಎಷ್ಟು ಹೊಡೆದಿರೋ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ನಮ್ಮ ಹುಡುಗರು ಎಲ್ಲ ಬಂದುಬಿಟ್ಟವ್ರೆ. ಏನು ಮಾಡ್ತಾರೆ, ಅವರು ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ರು. ಅವರು ಒಂದು 200 ರೂಪಾಯಿ ಹೊಡೆದವ್ರೆ. ನಾನು ಎಷ್ಟು ಹೊಡೆದಿನಿ, ನೀವು ಎಷ್ಟು ಹೊಡೆದಿನಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಹೇಳ್ತಾ ಟಾಟಾ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.